ಸಖತ್ ಮೂವಿ ಈ ತರ ಮೂವಿ ಅಂದ್ರೆ ಸಖತ್ ಫ್ರೆಂಡ್ಶಿಪ್ ಅದು ಪಾರ್ಟ್ನರ್ಶಿಪ್ ಎಲ್ಲ ಸೂಪರ್ ಆಗಿದೆ. ಇದೇ ತರ ಫ್ರೆಂಡ್ಶಿಪ್ ಇರ್ಬೇಕು. ವಿಷಯ ಹೇಳಕ್ ಇಷ್ಟಪಡೋದು ತುಂಬಾ ಅಂದ್ರೆ ಅದು ಎಲ್ಲ ಪಾಲಿಸಲ್ ತೆಗೆದಿರೋದು ಆರ್ ಸಬ್ಜೆಕ್ಟ್ ಮತ್ತೆ ಫುಲ್ ಕಾಮಿಡಿ. ಎಲ್ಲಿ ಹೋದ್ರು ಫುಲ್ ಕಾಮಿಡಿನೇ. ಒಂದ್ ಕಡೆ ಭಯ, ಒಂದ್ ಕಡೆ ಕಾಮಿಡಿ, ಖುಷಿ ಭಯ ಎರಡು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರ್ಟಿಸ್ಟ್ ಎಲ್ಲ. ಸೀತಾರಾಮ್ ಸರ್ ಆಗ್ಲಿ, ನಮ್ಮ ಚಿನ್ನದ ಗಣಿಯವರು ಅದ್ಭುತ ಮಾಡಿದ್ದಾರೆ. ಮಂಗಳೂರು ಬಾಯ್ಸ್ ತರ ಕ್ಯಾರೆಕ್ಟರ್ ಮಾಡಿದ್ದಾರೆ ನೋಡಿ, ಅವರು ಅದ್ಭುತ ಮಾಡಿದ್ದಾರೆ. ಮಿಕ್ಕಿದವ್ರ ಆರ್ಟಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಯಾವ್ದು ಬೋರ್ನೆಸ್ ಇಲ್ಲ. ಫ್ರೆಂಡ್ಸ್ ಗ್ಯಾಂಗು ಫ್ಯಾಮಿಲಿ ನೋಡ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳು ನೋಡ್ಬೋದು. ಸ್ವಲ್ಪ ಚಿಕ್ಕ ಮಕ್ಕಳು ಭಯ ಪಡ್ತಾರೆ, ಆದ್ರೂ ಸೂಪರ್ ಆಗಿದೆ ಸಿನಿಮಾ. ಮೆಸೇಜ್ ಅಂದ್ರೆ ಆರ್ಗ್ಯುಮೆಂಟ್ ಮಾಡ್ಕೊಂಬೇಡಿ, ಪ್ರೀತಿಯಿಂದ ಇರಿ. ಯಾವ್ದೋ ಒಂದು ಗೇಮ್ ಆಗ್ಲಿ ಯಾವ್ದೇ ಆಗ್ಲಿ ಒಂದು ಕ್ರೀಡಾಂಗಣದಲ್ಲಿ ಕಾಂಪಿಟೇಷನ್ ಮಾಡ್ಕೊಂಡು ಸಾಯ್ಬಾರ್ದು, ಸತ್ತು ಕೊನೆಗೆ ಇವ್ರ ಮೇಲೆ ರಿವೆಂಜ್ ತೀರ್ಸ್ಕೊಂಬಾರ್ದು ಅಂತ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಚೆನ್ನಾಗಿ ಕೊಟ್ಟವ್ರು ಸರ್. ಅದು ಅದ್ಭುತವಾಗಿದೆ. ಅದು ಸರ್ ಭಯ ಆಗ್ತಾ ಇತ್ತು, ಹಂಗೆ ಸಡನ್ ಆಗಿ ಖುಷಿನೂ ಆಗ್ತಾ ಇತ್ತು. ಭಯ ಮತ್ತೆ ಖುಷಿ ಎರಡು ಸೂಪರ್ ಆಗಿತ್ತು, ಅದ್ಭುತವಾಗಿ ಮಾಡಿದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಫುಲ್ ಖುಷಿ ಭಯ ಎರಡು ತುಂಬಾ ಚೆನ್ನಾಗಿದೆ. ಈ ಟೂರು ಅದು ಇದು ಹೋಗ್ತಾರೆ ಹುಡುಗರು, ಸ್ವಲ್ಪ ಜಾಗ್ರತೆಯಾಗಿ ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಕೇರ್ಲೆಸ್ ಇರ್ತಾರಲ್ಲ ಅವ್ರಿಗೆ, ಕೇರ್ಲೆಸ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆ ಮೆಸೇಜ್ ಇದೆ. ತುಂಬಾ ನೋಡಿ ಹುಡುಗರು ಈಗಿನ ಕಾಲದಲ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಆತರ ಮೆಸೇಜ್ ಕೊಟ್ಟವ್ರೆ. ನೋಡ್ಬೋದು, ಕಾಮಿಡಿ ಆಗಿದೆ. ಆಮೇಲೆ ನೋಡಿ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ ಬಂದ್ ನೋಡಿ, ಸ್ಟೇಟ್ ಅಲ್ಲೇ ಬಂದ್ ನೋಡಿ ಎಲ್ಲರೂ. ನಮ್ಗೆ ಅದೇ ಒಂದು ಮೆಸೇಜ್ ಐತೆ, ಬಾಯ್ಸ್ ಎಲ್ಲ ಸೇರಿ ಈ ತರ ಎಂಜಾಯ್ ಮಾಡ್ಕೊಂಡು ಎಲ್ಲ ಕಾಂಪ್ರಮೈಸ್ ಇರ್ಬೇಡಿ. ಎಲ್ಲ ಕಡೆಗೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಕಾಂಪ್ರಮೈಸ್ ಆಗ್ತಾ ಇರಿ ಅಂತ ಮೆಸೇಜ್ ಐತೆ. ಬಂದು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡ್ಬೇಕಂತ. ದೇವ್ರ ಸೀನ್ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯ್ತು. ಹಾರರ್ ಕಾಮಿಡಿ ಮಸ್ತ್ ಇದೆ, ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ತುಂಬಾ ಎಲ್ಲರೂ ಬಂದು ನೋಡುವಂತ ಮೂವಿ ಇದೆ. ಸ್ವಲ್ಪ ಆಯ್ತು, ಆಮೇಲೆ ಸ್ವಲ್ಪ ಓಕೆ ಆ ಕಾಮಿಡಿ ವಿತ್ತದಲ್ಲಿ ಎಂಟರ್ಟೈನ್ ಮಾಡಿ. ಕಾಮಿಡಿ ಇಷ್ಟ ಆಯ್ತು, ಹಾರರ್ ಚೆನ್ನಾಗಿದೆ. ನನಗೆ ಸ್ವಲ್ಪ ಭಯ ಆಯ್ತು. ಹಾರರ್ ಮೂವೀಸ್ ನಾನು ನೋಡಲ್ಲ, ಬಟ್ ಭಯ ಆಯ್ತು. ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಕಾಮಿಡಿ ಚೆನ್ನಾಗಿದೆ. ಆರಾರು ದೇವ್ರದ್ದು ಒಂದು ಫಿಲಮ್, ಭಯ ಅಂತ ಮೂಡ್ಸೋಂತ ಸಿನಿಮಾ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಪಾರ್ಟಿ ಮಾಡೋದು, ಎಂಜಾಯ್ಮೆಂಟ್ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಸಿನಿಮಾ. ಕಾಮಿಡಿ ಸರ್. ಸರ್ ಭಯ 100% ಆಗುತ್ತೆ ಸರ್. ಚೆನ್ನಾಗಿದೆ ಸರ್, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಸಿನಿಮಾ. ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಗೆ ಈ ತರ ಮೂವಿ ರೀಸೆಂಟ್ ಆಗಿ ಬಂದೇ ಇರ್ಲಿಲ್ಲ. ಹಾರರ್ ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಪ್ರತಿಯೊಬ್ರು ಬರೋರೆಲ್ಲ ನಕ್ಬಿಟ್ಟೆ ಫಿಲಂ ಥಿಯೇಟರ್ ಇಂದ ಈಚೆ ಹೋಗ್ತಾರೆ. ದಟ್ ಇಸ್ ತುಂಬಾ ಚೆನ್ನಾಗಿದೆ ಪಿಕ್ಚರು. ಈ ಪಿಕ್ಚರ್ ಅಲ್ಲಿ ಆಕ್ಷನ್ ನಾನೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ಪಿಕ್ಚರು. ನಾವು ಮಾಮೂಲಿ ಅನ್ಕೊಂಡಿದ್ವಿ, ಇದು ಮಾಮೂಲಿ ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಕಾಮಿಡಿ ಇದೆ, ಹಾರರ್ ಥ್ರಿಲ್ಲರ್ ಇದೆ. ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಬಹಳ ಖುಷಿ ಆಯ್ತು ಸಿನಿಮಾ ನೋಡಕ್ಕೆ. ಮನಸ್ಸು ನೆಮ್ಮದಿಯಾಗಿ ಸಿನಿಮಾ ನೋಡ್ಬೋದು. ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೂವಿ, ಎಂಟರ್ಟೈನ್ಮೆಂಟ್ ಮೂವಿ. ನಾನು ಸುಮ್ಮನೆ ಅದು ಇದು ಅಂತ ಹೇಳಕ್ ಹೋಗಲ್ಲ. ತುಂಬಾ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ. ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಕಾಮಿಡಿ ಅಂತೂ ನಕ್ಕು ತುಂಬಾ ಸುತ್ತಾಗ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ. ವೆರಿ ಗ್ರೇಟ್ಫುಲ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲಮ್. ಜನ ಇನ್ನೂ ಥಿಯೇಟರ್ಗೆ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ ಅಂತ. ಎಲ್ಲರೂ ಥಿಯೇಟರ್ಗೆ ಬಂದ್ರೇನೆ ಅದು ಫೀಲ್ ಗೊತ್ತಾಗೋದು ಹೆಂಗಿದೆ ಅಂತ. ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ ಆಮೇಲೆ ನೀವು ರಿವ್ಯೂ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾದ್ದು ನಾವೆಲ್ಲ ಇಡೀ ಟೀಮ್ ಎಫರ್ಟ್ ಇದೆ. ನಮ್ಮ ಹರೀಶ್ ಸರ್ ತುಂಬಾ ಚೆನ್ನಾಗಿ ಕತೆ ರೂಪಿಸಿ ಒಂದು ಅದ್ಭುತವಾದ ಒಂದು ಕತೆ ಕಟ್ಕೊಟ್ಟಿದ್ದಾರೆ. ನಮ್ಮ ಪಾತ್ರಗಳು ಅಷ್ಟೇ ಚೆನ್ನಾಗಿ, ಎಲ್ಲರೂ ನಮ್ಮ ಪಾತ್ರಗಳು ತುಂಬಾ ಚೆನ್ನಾಗಿ ತುಂಬಿದೀವಿ. ಎಲ್ಲರೂ ನಿಮ್ಮ ಮೀಡಿಯಾ ಚಾನೆಲ್ಗಳ ಕತೆ ಇಷ್ಟ ಆಗಿದೆ. ಆಮೇಲೆ ಕೊನೆಗೆ ಕಣ್ಣಲ್ಲಿ ನೀರ್ ನಿಜ ಬಂದಿದೆ. ಇವತ್ತು ಒಂದು 2ನೇ ದಿವಸ ನಾನು ಮಾಡಿದವನಾಗಿ ನನಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ಫೀಲ್ ಕೂಡ ಆಗತ್ತೆ. ನೀವೆಲ್ಲರೂ ಬಂದು ಅನುಭವಿಸಿ, ಅದನ್ನ ನೀವಾಗಿ ಅನುಭವಿಸಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ನೋಡಿದ್ರಲ್ವಾ? ನಿಮ್ಗೆ ಹೆಂಗ ಅನಿಸ್ತು? ಹೆಂಗ ಅನಿಸ್ತು? ಆಕ್ಚುಲಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಜನ ರಿಯಾಕ್ಷನ್ಸ್ ನೋಡಿ, ಯಾಕಂದ್ರೆ ಇದಕ್ಕೂ ಮುಂಚೆ ನಾವು ಪ್ರೀಮಿಯರ್ ಶೋ ನೋಡಿದಾಗಲೇ ಅಲ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ರಿ. ಅಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಥಿಯೇಟರ್ಸ್ ಕಮ್ಮಿ ಇತ್ತು. ಸೊ ನಮ್ಗೆ ಪ್ರೀಮಿಯರ್ ಶೋ ಆಗಿದ ತಕ್ಷಣ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಥಿಯೇಟರ್ಗಳು.
ಯಾಕಂದ್ರೆ ಇದಕ್ಕೂ ಮುಂಚೆ ನಾವು ವೀರೇಶ್ ಮಾತ್ರ ಇತ್ತು. ಇವಾಗ ಮೈನ್ ಥಿಯೇಟರ್ ಸಂತೋಷ್ ಮತ್ತೆ ಭೂಮಿಕಾ ಥಿಯೇಟರ್ ದೊಡ್ಡ ದೊಡ್ಡ ಥಿಯೇಟರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಸಿನಿಮಾ ಎಷ್ಟು ಒಳ್ಳೆ ಖುಷಿ ವಿಚಾರ. ಇನ್ನೊಂದೇನಂದ್ರೆ ರೆಸ್ಪಾನ್ಸ್ ನೀವೇ ನೋಡಿದ್ರಿ, ಆಡಿಯನ್ಸ್ ಫುಲ್ ಕೇಕೆ ಹೊಡಿತಾ ಇದ್ರೆ. ಇನ್ನೊಂದು ಈಗಿನ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಆರ್ ಸಿನಿಮಾ ಬಂದಿಲ್ಲ. ಆರ್ ಸಿನಿಮಾ ಬಂದ್ರು ಹಂಗೆ ತೇಲ್ಸ್ಕೊಂಡು ಹೋಗೋ ತರ ಇದೆ ನಾವು ನೋಡ್ದಂಗೆ. ಸೊ ಈ ಸಿನಿಮಾ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ತಾರೋ, ಇದೊಂದು ನಮ್ಗೆ ಖುಷಿ ವಿಚಾರ. ಇನ್ನೊಂದು ಮೀಡಿಯಾ ಕೂಡ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಎಲ್ಲೇ ಯಾವುದೇ ಪ್ರೆಸ್ ಮೀಟ್ ಇದ್ರು ಎಲ್ಲಾ ಕಡೆ ಬಂದು ನಮ್ಗೂ ತುಂಬಾ ಸಪೋರ್ಟ್ ಮಾಡಿದ್ರ. ಸೊ ನಿಮ್ಮಿಂದ ಒಂದಷ್ಟು ಕಡೆ ವೈರಲ್ ಆಗಿ ಆದ್ರೂ ನಮ್ಗೆ ತುಂಬಾ ಸಪೋರ್ಟ್ ಆಯ್ತು. ಇನ್ನೊಂದು ಫ್ಯಾಮಿಲಿ ಹುಡುಗರು ಯಾವ ತರ ಫ್ಯೂಚರ್ ನ ಕಟ್ಕೊಬೇಕು ಅನ್ನೋದೊಂದು ಇರುತ್ತೆ. ಸೊ ಎಷ್ಟು ಒಬ್ರು ನೋಡ್ತಾ ಇರ್ತೀವಿ, ವಾರಕ್ಕೆ 10 ಸಿನಿಮಾ ರಿಲೀಸ್ ಆದ್ರೂ ಕೂಡ ಒಂದು ಕಂಟೆಂಟ್ ಇರೋ ಸಿನಿಮಾ ಗೆದ್ದೇ ಗೆಲ್ಲೋದಕ್ಕೆ ನಮ್ಮ ಬಾಯ್ಸ್ನಾಗ ನೆವರ್ ಕಾಂಪ್ರಮೈಸ್ ಅನ್ನೋದೇ ಕಾರಣ ಅನ್ಕೋತೀನಿ. ಯಾಕೆಂದ್ರೆ ಆರ್ ಇದೆ. ಆಮೇಲೆ ಹುಡುಗರು ಹುಚ್ಚಾಟದಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದೇ ಒಂದು ಮೆಸೇಜ್ ಇದೆ ನಮ್ದ್ರಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾರ ಮುಖದಲ್ಲೂ ನಗು, ಇಮ್ಯುನಿಟಿ ಡ್ರಾಪ್ ಆಗೋದು, ಸೀರಿಯಸ್ ಸ್ಟಾರ್ಟ್ ಆಗೋದು, ಆಮೇಲೆ ವೇರಿಯೇಷನ್ ಹೋಗ್ತಾ ಇರುತ್ತೆ. ಒಂದೇ ಫ್ಲಾಟ್ ಆಗು ಇಲ್ಲ ಸಿನಿಮಾ. ನಿಜವಾಗ್ಲೂ ಇವತ್ತು ಬಾಯ್ಸ್ ನೆವರ್ ಕಾಂಪ್ರಮೈಸ್ಗೆ ಅವಕಾಶ ಕೊಟ್ಟಂತ ನಾವು ಮರೀಶಣ್ಣ ಆಗ್ಬೋದು, ಕೋಲಾರ್ ಸೀನಣ್ಣ ಆಗ್ಬೋದು, ಇವರೆಲ್ಲ ಬಂದು ಇವ್ ನಮ್ಮನ್ನ ಕರೆದಿ ಆಕ್ಟ್ ಮಾಡಿಸಿ. ಬರೀ ಇದ್ರಲ್ಲಿ ಹೀರೋಯಿನ್ನೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಕ್ಯಾರೆಕ್ಟರ್ ಬರುತ್ತೆ, ಬಂದು ಹಂಗೆ ಹೋಗುತ್ತೆ.